ನಮಸ್ಕಾರ. ನಾನು ಸಿ ರಂಗನಾಥ್. ಪ್ರೀತಿಯ ಮಕ್ಕಳೇ, ಪಂಚತಂತ್ರ ಕಥಾ ಮಾಲಿಕೆಯಲ್ಲಿ ಮೊದಲನೇ ತಂತ್ರವೇ ಮಿತ್ರಭೇದ. ಇದರಲ್ಲಿ ಬರುವಂತ ಒಂದು ಉಪಕಥೆಯೇ ಆನೆ ಮತ್ತು ಗುಬ್ಬಿಗಳ ಕಥೆ. ಒಂದು ಕಾಡಿನಲ್ಲಿ ಒಂದು ಮರ. ಆ ಮರದ ಒಂದು ಕೊಂಬೆನಲ್ಲಿ ಗಂಡು ಹೆಣ್ಣು ಎರಡು ಗುಬ್ಬಿಗಳು ಸಂಸಾರ ಮಾಡ್ಕೊಂಡಿದ್ವು. ಸಣ್ಣ ಮರಿಗಳಿದ್ದಾವೆ, ಮೊಟ್ಟೆ ಇದೆ, ಎಲ್ಲ ಒಟ್ಟಿಗೆ ಇದ್ದಾರೆ. ಒಟ್ಟಿಗೆ ಸಂತೋಷವಾಗಿದ್ದು ಒಂದಿನ ಮಧ್ಯಾಹ್ನ ಬಿಸಿಲು. ಒಂದು ದೊಡ್ಡ ಆನೆ ಏನಾಗಿದೆ, ಅದು ಬಹಳ ಬಿಸಿಲಿತ್ತಲ್ಲ, ನೆರಳಿದೆ ಅಂತ ಮರದ ಕೆಳಗಡೆ ಬಂತು. ಸ್ವಲ್ಪ ಹೊತ್ತು ನಿಂತ್ಕೊಳ್ಳು. ಸುಮ್ಮನೆ ಇರಲಿಲ್ಲ, ಮಹಾ ಸೊಕ್ಕಿದಿಕ್ಕೆ ನಾನು ಬಲಶಾಲಿ ಅಂತಿಬೇಕು. ಸೊಂಡ್ಲು ಹಿಂಗೆ ಹೋ ಅಂತು, ಸೊಂಡ್ಲು ಹಿಂಗಂತು ಆ ಕಡೆ ಇತ್ತು, ಹಿಂಗೆ ಕೈ ಹಿಂಗಂತು, ಬಾಲ ಅಲ್ಲಾಡಿಸ್ತು. ಹಿಂಗೆ ಮಾತಾಡಿ ಸುಮ್ಮನೆ ಇರಬೇಕ ಬೇಡ. ಆ ಮರದಿಂದ ಒಂದು ರೆಂಬೆ ಹಿಂಗೆ ಚಾಚ್ಕೊಂಡಿತ್ತು. ಅಲ್ಲೇ ನಮ್ಮ ಗುಬ್ಬಿಗಳು ಗೂಡಿದ್ದಿತ್ತು. ಇದೇನು ಮಾಡ್ತು, ಸೊಂಡ್ಲಿಂದ ಹಿಂಗೆ ಹಾಕ್ತು, ಆ ರೆಂಬೆಯನ್ನು ಮುರ್ಕೊಂಡು ಟ್ಯಾಗ್ದು ಒಗಾಸ್ಬಿಡ್ತು. ಇದು ಆನೆಗಳಿಗೆ ಮಾಮೂಲಿ, ಸಿಕ್ಕಾಪಟ್ಟೆ ಬಲಶಾಲಿ. ಮುರಿದು ಒಗಾಸಿದ್ರಿಂದ ಆ ರೆಂಬೆ ಹೋಗಿ ಬೀಳೋದ್ರ ಜೊತೆಗೆ ನಮ್ಮ ಗುಬ್ಬಚ್ಚಿ ಗೂಡು ಸಹಿತ ಛಿದ್ರ ಆಗಿಬಿಡ್ತು. ಆ ಗೂಟಲ್ಲಿದ್ದಂಥ ಮೊಟ್ಟೆಗಳು ಒಡೆದು ಹೋದ್ವು, ಮರಿಗಳೆಲ್ಲ ಸತ್ತು ಹೋಗ್ಬಿಟ್ವು. ಅದೃಷ್ಟವಶಾತ್ ಗಂಡು ಗುಬ್ಬಿ ಹೆಣ್ಣು ಗುಬ್ಬಿ ಉಳ್ಕೊಂಡ್ಬಿಟ್ವು. ಆದರೆ ಅವಕ್ಕೆ ಬಹಳ ಸಂಕಟ ಆಗಿಬಿಡ್ತು. ನಾವೇ ಸತ್ತು ಹೋಗ್ಬೇಕಿತ್ತು, ನಮ್ಮ ಮರಿಗಳು ಸತ್ತೋದ್ವು, ಮೊಟ್ಟೆ ಎಲ್ಲ ನಾಶ ಆಗ್ಬಿಟ್ವು. ಅಯ್ಯೋ, ನಾವೇನು ತಪ್ಪು ಮಾಡಿದ್ವಿ, ನಾವು ಈ ಆನೆಗೆ ಏನು ಅನ್ಯಾಯ ಮಾಡಿದ್ವಿ, ಇದ್ರ ಮನೆ ಹಾಳಾಗೋಗ, ಯಾರು ಇದಕ್ಕೆ ಶಿಕ್ಷೆ ಕೊಡೋರಿಲ್ವೇ ಅಂತ ಗೊಳೋ ಅಂತ ಅಳ್ತಿತ್ತು. ಆನೆ ಬಾಲ ಲಟ್ಸ್ಕೊಂಡು ಅಲ್ಲಿಂದ ಹೋಗಿಬಿಡ್ತು. ಈ ಕಡೆ ಗುಬ್ಬಿಗಳ ಸಂಕಟಕ್ಕೆ ಅದಕ್ಕೆ ಲೆಕ್ಕಕ್ಕೆ ತಗೊಳ್ಳಿಲ್ಲ. ಇದು ಹಿಂಗೆ ಅಳ್ತಾ ಕೂತಾಗ ಇದ್ರದ್ದು ಗೆಳೆಯ ಒಬ್ಬ ಇದ್ದ. ಅವನೇ ಮರಕುಟ್ಕ ಪಕ್ಷಿ. ನೋಡಿದ್ದೀರಿ, ಚೂಪ ಕೊಕ್ಕಿರುತ್ತೆ, ಮರಕ್ಕೆ ಕೊಟ್ಕ ಕುಕ್ ತೂತ ಮಾಡಿಬಿಡುತ್ತೆ, ಚೂಪದ ಕೊಕ್ಕರಿ. ಈ ಮರಕುಟ್ಕ ಬಂತು. ಗುಬ್ಬಕ್ಕ, ಯಾಕವ ಅಳ್ತಿದೀಯಾ, ಏನಾಯ್ತು? ಗುಬ್ಬಕ್ಕ ಎಲ್ಲ ದುಷ್ಟ ಆನೆಯಿಂದ ಆದಂಥ ಸಂಕಟ ಹೇಳ್ಕೊಂಡು ಕಣ್ಣೀರು ಹಾಕಿ ಆಯ್ತು. ಇನ್ನೇನು ಮಾಡ್ಲಿಕ್ಕಾಗಲ್ಲ. ಆದರೆ ನನಗೆ ಒಂದೇ ಆಸೆ, ಆ ದುಷ್ಟ ಆನೆ ಇದೆಯಲ್ಲ, ಆನೆ ಶಿಕ್ಷೆ ಆಗಬೇಕು ಅಂತ. ಹೌದು, ನೀನು ಹೇಳಿದ್ದು ಒಪ್ಪದೆ. ನಿನ್ನ ಈ ಹೆತ್ತೊಟ್ಟೆ ಸಂಕಟ ನನಗೆ ಗೊತ್ತಾಗತ್ತೆ. ಆದ್ರೆ ನೋಡು, ನಾವಿಬ್ರು ಸಣ್ಣಗಿರೋರು. ಆದ್ರೆ ನನಗನ್ಸೋದು, ನನಗೊಬ್ಬ ಗೆಳೆಯ ಇದ್ದ, ನೊಣರಾಯ. ಅವನ ಹತ್ರ ಹೋಗೋಣ, ಅವನಿಗೇನಾದ್ರೂ ಇದಕ್ಕೆ ಉಪಾಯ ಗೊತ್ತಾಗ್ಬೋದು. ಸರಿ, ಹೆಣ್ಣು ಗುಬ್ಬಿ ಈ ಕಡೆಗೆ ಎರಡು ಗುಬ್ಬಿಗಳು ಜೊತೆಗೆ ನಮ್ಮ ಮರಕುಟ್ಕ ಆ ನೊಣನ ಹತ್ರ ಹೋದ. ನೊಣರಾಯ ನೋಡ್ದ, ಏನಪ್ಪ ಮರಕುಟ್ಕ, ಇದೇರಿದು, ಇವ್ರು ಎರಡು ಗುಬ್ಬಿಗಳು ಕರ್ಕೊಂಬಂದಿದ್ಯಾ. ಆಗ ನೊಣದ ಹತ್ರ ಮರಕುಟ್ಕ ಈ ಆನೆ ದುಷ್ಟ ಆನೆ ಮಾಡಿದ್ದು ಇವ್ರ ಸಂಕಟ ಎಲ್ಲ ಹೇಳಿದ. ಹೌದು, ಆನೆ ಪಾಠ ಕಲಿಸಬೇಕು, ನಾವು ಇಷ್ಟಿಷ್ಟೇ ಇದ್ದೀವಿ, ಇರಲಿ. ಇದ್ರಲ್ಲಿ ನಮಗೆ ಸಹಾಯ ಆಗಲಿಕ್ಕೆ ಇಲ್ಲೇ ಹತ್ತಿರದಲ್ಲಿ ಕೆರೆಯಲ್ಲಿ ನನಗೊಬ್ಬ ಗೆಳೆಯ ಇದ್ದಾನೆ, ಕಪ್ಪೆರಾಯ, ಅವನ ಹತ್ರ ಹೋಗೋಣ, ಅವನಿಗೆ ತುಂಬ ಜಾಣ, ತುಂಬ ಉಪಾಯ ಗೊತ್ತಿರ್ತಾವೆ. ಸರಿ, ಈಗ ಗುಬ್ಬಿಗಳು, ಮರಕುಟ್ಕ, ನೊಣ ಎಲ್ಲ ಸೇರಿ ಕಪ್ಪೆ ಹತ್ರ ಹೋದ್ರು. ಕಪ್ಪೆಗೆ ಬಹಳ ಸಂತೋಷ ಆಯ್ತು. ಏನಪ್ಪ ನೊಣರಾಯ ಬಂದಿದ್ದೀಯಾ ಅಂದ ಕೂಡಲೇ ಈ ಕಡೆ ಮರಕುಟ್ಕ ನೋಡ್ತು, ಗುಬ್ಬಿಗಳು ನೋಡ್ತು. ಓಹೋ, ಏನಿದು, ಗುಬ್ಬಿಗಳು ಅಳುತ್ತಿದ್ದಾವೆ, ಏನು ಸಂಕಟ, ಏನು ಸಮಸ್ಯೆ ಹೇಳಿ. ಆಗ ಎಲ್ಲ ಸಮಸ್ಯೆ ಕೇಳ್ಕೊಳ್ತು. ಅಯ್ಯೋ ಪಾಪ ಅಂತ ನಮ್ಮ ಕಪ್ಪೆರಾಯಿಗೂ ಕಣ್ಣಲ್ಲಿ ನೀರು ಬಂದ್ಬಿಡ್ತು. ಈ ದೊಡ್ಡ ದೊಡ್ಡ ಪ್ರಾಣಿಗಳಿದ್ದಾವಲ್ಲ, ದೊಡ್ಡ ಪ್ರಾಣಿಗಳೆಲ್ಲ ಕೆಟ್ಟವಲ್ಲ, ಸೊಕ್ಕನವು, ದುಷ್ಟರು. ತಂಪಾಡಿಗೆ ತಾವಿದ್ಯ, ತಮಗೂ ಬದುಕಬೇಕು, ಬೇರೆಯವ್ರಿಗೂ ಬದುಕಲಿಕ್ಕೆ ಬಿಡಬೇಕು, ಇವು ಬುದ್ಧಿನೇ ಇರಲ್ಲ. ಆನೆಗೆ ಪಾಠ ಕಲ್ಸೋಣ. ನಾವೆಲ್ಲ ಒಂದಾಗಿದ್ದೀವಿ ಅಂದ್ರೆ ನೋಡಿ, 5 ಬೆರಳು ಸೇರಿದ್ರೆ ಮುಷ್ಟಿ ಏನು ಬೇಕೋ ಮಾಡ್ಬೋದು. ಯೋಚನೆ ಮಾಡಬೇಡಿ, ಒಂದು ಉಪಾಯ ಹೇಳ್ತೀನಿ ಬನ್ನಿ. ನಾನು ಹೇಳ್ದಂಗೆ ಮಾಡಿದ್ರೆ ಆನೆ ಕಥಂ. ಏನು ಮಾಡ್ಬೇಕು ಹೇಳು, ನಾವೆಲ್ಲ ಮಾಡ್ತೀವಿ ಅಂತೇಳಿ ಎಲ್ಲವೂ ಒಪ್ಕೊಂಡ್ಬಿಟ್ರು. ನೋಡು ನೊಣರಾಯ, ಈಗ ನಿನ್ನ ಕೆಲಸ ಬಹಳ ಮುಖ್ಯ. ಈಗಿನ್ನೂ ಆನೆ ಹೋಗಿದೆ, ಬಿಸಿಲು, ಯಾವುದೋ ಮರದ ತೆಳು ಗುಣಿಡ್ಕೊಂಡಿರುತ್ತೆ. ನೀನೇನು ಮಾಡು, ಆನೆ ಕಿವಿ ಹತ್ರ ಹೋಗಿ ಇಂಪಾದ ಧ್ವನಿಯಲ್ಲಿ ಗುಯ್ 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 ಅಂತ ಹಾಡು ಹೇಳಕ್ಕೆ ಶುರು ಮಾಡಿಬಿಟ್ಟು. ಇಂಪಾಗಿ ಹಾಡು ಹೇಳಿದ್ರೆ ಮಕ್ಕಳು ಜೋಗಳ ಹೇಳಿದ್ರೆ ಏನ್ ಮಾಡ್ತವೆ, ನಿದ್ದೆ ಮಾಡ್ತವೆ. ಆ ದೊಡ್ಡ ಆನೆಗೆ ನಿದ್ದೆ ಬಂದ್ಬಿಡುತ್ತೆ, ನಿನ್ ಕೆಲಸ ಮುಗೀತು. ಮರಕುಟ್ಕ, ಈಗ ನಿನ್ನ ಕೆಲಸ. ಯಾವಾಗ ಆನೆ ನಿದ್ದೆ ಮಾಡ್ತೋ ಹೇಳಲ್ಲ, ನೀನು ಚೂಪಾದ ನೀನು ಕೊಕ್ಕಲಿಂದ ಕಚಿಕ್ ಅಂತ ಆ ಎರಡು ಆನೆಯ ಕಣ್ಣುಗಳನ್ನು ಕುಕ್ಕಿಬಿಡು. ಏನಾಗತ್ತಾನೆ, ಕುರುಡಾಗಿಬಿಡುತ್ತೆ. ಆಗ್ಲಿ,
ಆಮೇಲೆ ಮುಂದಿನ ನನ್ನ ಕೆಲಸ. ಮತ್ತೆ ನೀನು ಆನೆ ಕೊಲ್ತೀಯ? ಅರೆ, ಕಪ್ಪೆರಾಯ ಆನೆನ ಹೆಂಗ್ ಕೊಲ್ತಾನೆ ಅಂತ ಯೋಚನೆ ಆಯ್ತು. ನೋಡ್ರಪ್ಪ, ಆನೆಯನ್ನು ಕೊಲ್ಲೋದಕ್ಕೆ ಕತ್ತಿ, ಚಾಕು, ಖಡ್ಗ ಏನು ಬೇಡ. ಈಗೇನಾಗಿರುತ್ತೆ, ಆನೆ 2 ಕಣ್ಣು ಇಲ್ಲ, ಅದು ನೋವಿನಿಂದ ವಿಲಿ ವಿಲಿ ಒದ್ದಾಡ್ತಾ ಇದೆ, ಕಣ್ ಕಾಣಲ್ಲ, ಸಂಕಟ ಆಗತ್ತೆ, ಬಿಸಿಲೇರಿರುತ್ತೆ, ಬಾಯಾರಿಕೆ ಆಗತ್ತೆ. ಏನು ಮಾಡ್ಬೇಕೀಗ? ನೀರು ಕುಡಿಯಕ್ಕೆ ಹೋಗ್ಬೇಕು. ನೀರು ಕುಡಿಯಕ್ಕೆ ಎಲ್ಲಿಗೆ ಹೋಗ್ಬೇಕು? ನದಿನೋ ಕೆರೆಗೋ ಹೋಗ್ಬೇಕು. ಈಗ ದಾರಿ ಗೊತ್ತಾಗದಂಗೆ, ಗೊತ್ತಾಗಲ್ಲ, ಯಾವ ಕಡೆಗೂ ಹೋಗ್ತಿರುತ್ತೆ. ನಾನೇನು ಮಾಡ್ತೀನಿ? ಕ್ವಾಟ್ರ್ 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 ಅಂತ ಕೂಗ್ತೀನಿ. ಎಲ್ಲಿ ಕಪ್ಪೆ ಎಲ್ಲಿರುತ್ತಪ್ಪ, ಎಲ್ಲಿ ನೀರು ಇರುತ್ತೋ ಅಲ್ಲಿ ಕಪ್ಪೆ ಇರುತ್ತೆ. ಆನೆ ಏನು ಮಾಡುತ್ತೆ? ಕಣ್ ಕಾಣಲ್ಲ, ಅಯ್ಯೋ ಕಪ್ಪೆ ಕೂಗ್ತಾ ಇದೆ, ಇಲ್ಲೆಲ್ಲೋ ನೀರಿದೆ ಅಂತೇಳಿ ಅಲ್ಲಿಗೆ ಬಂದು ಬಿಡುತ್ತೆ. ನಾನು ಕೆರೆಯಲ್ಲಿ ಕೂತ್ಕೊಂಡಿರಲ್ಲ, ಕೆಸರು ಗುಂಡಿಲೇ ಕೂತಿರ್ತೀನಿ, ಕ್ವಾಟ್ರ್ ಕ್ವಾಟ್ರ್ ಅಂತ ಕೂಗ್ತೀನಿ. ಆನೆ ಕೆಸರು ಗುಂಡಿಗೆ ಬೀಳತ್ತೆ, ಸತ್ತು ಹೋಗುತ್ತೆ. ಆಯ್ತು, ಎಲ್ಲ ಹಂಗೆ ಮಾಡೋಣ ಅಂದ್ವು. ಒಂದೊಂದು ಕೆಲಸ ಹಂಚ್ಕೊಂಡಿದ್ದಾವೆ. ನೋಡ, ಹುಡ್ಕೊಂಡು ಹೋಯ್ತು. ನೋಡಿದ್ರೆ ಕಾತ್ತು ಬಿದ್ದಂಗೆ ಬಿದ್ದು ಬಿಟ್ಟಿದೆ ಆನೆ, ಎಲ್ಲೋ ಒಂದು ಕಡೆ ತಿಂದು ಬಿಟ್ಟಿತ್ತು. ಕಪ್ಪೆ ಹೇಳದಂಗೆ ಆನೆ ಕಿವಿನಲ್ಲಿ ಗುಯ್ 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 ಅಂತ ಚೆನ್ನಾಗಿ ಹಾಡು ಹೇಳಿಬಿಡ್ತು. ಆನೆಗೆ ಹಂಗೆ ನಿದ್ದೆ ಬಂದ್ಬಿಡ್ತು. ಈಗ ಯಾರು ಕೆಲಸ ಮಾಡಬೇಕು? ಮರಕುಟ್ಕ ಬಂದಿದ್ದೇನೆ ನಿದ್ದೆ ಮಾಡ್ತಾ ಇರೋ ಆನೆ ಕಣ್ಣುಗಳಿಗೆ ಕಚಿಕ್ಕು ಅಂತ ಕೊಕ್ಕಿನಿಂದ ಕುಕ್ಬಿಡ್ತು. 2 ಕಣ್ಣು ಕುರುಡಾಗ್ಬಿಡ್ತು. ರಕ್ತ ಬರ್ತಾ ಇದೆ. ಅಂತೇಳಿ ಹೊಡ್ಕೊಳ್ತಾ ಇದೆ. ಕಣ್ ಕಾಣ್ತಾ ಇಲ್ಲ, ರಕ್ತ ಹೋಗ್ತಾ ಇದೆ, ಉರಿ ಸಂಕಟ ಹೊರಲಾಡ್ತು. ಅಯ್ಯೋ, ಇವ್ರ ಬನ್ನಿ ಆಗೋಗ, ಯಾರೋ ನನ್ನ ಕಣ್ಣು ಕುಕ್ಬಿಟ್ರು. ಬಾಯರ್ಕೆ ನೀರು ಎಲ್ಲಿ ತರಬೇಕು? ಯಾರಪ್ಪ ಕೊಡಬೇಕಲ್ಲಿ ಅಂತ ಎದ್ದು ನಿಲ್ತು ಅಂತ ಹೋಗ್ತಾ ಇದೆ. ಎಲ್ಲಿ ಹೋಗ್ಬೇಕು ಅಂತ ಗೊತ್ತಾಗ್ತಿಲ್ಲ. ಮರಕ್ಕೆ, ಈ ಕಡೆ ಬಂಡೆಗೆ ಡಿಕ್ಕಿ ಹೊಡ್ಕೊಂಡು ಬೀಳ್ತೀರಿ. ಅಷ್ಟೊತ್ತಿಗೆ ಕಪ್ಪೆರಾಯ ಕ್ವಾಟ್ರ್ ಅಂತ ಕೂಗದ. ಇಲ್ಲೆಲ್ಲೋ ನೀರಿದೆ, ಕಪ್ಪೆರಾಯ ಇದ್ದಾನೆ ಅಂತೇಳಿ ಹೋಯ್ತು. ಕಾಣ್ತಾ ಇಲ್ಲ. ದಬಾರ್ ಅಂತ ಹೊತ್ಕೊಂಡು ಬಿಡ್ತು. 25 ಅಡಿ ಮೇಲಿಂದ ಬಿದ್ದಿದ್ದು ದೊಡ್ಡ ಕೆಸರು ಗುಂಡಿ. ಆ ಕೆಸರಿನಲ್ಲಿ ಸಿಕ್ಕೊಂಡು ಕೂಡಲೇ ಮೇಲೆ ಬರಕ್ ಹೋಗರು ಅಂತೇಳಿ ಕೆಸರು ಎಳಿತಾ ಇದೆ. ಇಲ್ಲಿ ಮೇಲೆ ಕತ್ತಕ್ಕಾಗ್ಲಿಲ್ಲ. ಕೆಸರು ಗುಂಡಿ ಒಳಗೆ ಹೋಗಿ ದಾಸಕ್ ಅಂತೇಳಿ ಸತ್ತೇ ಹೋಯ್ತು. ಕಪ್ಪೆರಾಯ ಬಂದ, ನೊಣರಾಯ ಬಂದ, ಮರಕುಟ್ಕ ಬಂತು. ಗುಬ್ಬಿಗಳಿಗೆ ಹೇಳಿದ್ರು, ನಿಮ್ಮ ಶತ್ರು ಸತ್ನ, ಈಗ ಸಮಾಧಾನವಾ, ಸಂತೋಷವಾ? ಅಬ್ಬಾ, ಅಂತೂ ನಿಮ್ಮೆಲ್ಲರ ಸಹಾಯದಿಂದ ನಮ್ಮ ಶತ್ರು ಸಾಯ್ತು, ನಮ್ಗೆ ಹೀಗೆ ಸಂತೋಷ ಆಯಿತು, ಸಮಾಧಾನ ಆಯಿತು ಅಂಥೇಳಿ ಗುಬ್ಬಿಗಳವರಿಗೆ ಧನ್ಯವಾದ ಹೇಳಿ ಅವರ ಈ ಏನು ನೆರವನ್ನು ನೆನೆಸ್ಕೊಂಡು ಮತ್ತೆ ಇನ್ನೊಂದು ಕಡೆ ಹೋಗಿ ತಮ್ಮ ಗೂಡು ಮಾಡಿಕೊಂಡು ಸುಖವಾಗಿ ಇದ್ವು. ನೋಡಿ ಮಕ್ಕಳೇ, ಶಕ್ತಿ ಇದೆ ಅಂತ ಹೇಳಿ ಮೆರಿಬಾರ್ದು. ಆನೆ ಮಾಡ್ದಂಗೆ ಮಾಡಿದರೆ ಅದಕ್ಕೂ ಏನಾಗತ್ತೆ, ಇನ್ಯಾರೋ ಪಾಠ ಕಲಿಸ್ತಾರೆ. ಒಂದು ಇರುವೆ ಆನೆಯನ್ನು ಕೊಂದು ಬಿಡುತ್ತೆ. ನಾನೇ ಶಕ್ತಿವಂತ ಅಲ್ಲ. ಆದರೆ ಇವೇನು ಮಾಡಿದ್ರು ಉಪಾಯಗಾರರು, ಮರಕುಟ್ಕ, ನೊಣ, ಕಪ್ಪೆ ಇವೆಲ್ಲ ಸೇರಿ ಏನು ಮಾಡಿದ್ವು? ದೊಡ್ಡ ಆನೆಯನ್ನೇ ಕೊಂದುಬಿಟ್ವು. ಹಾಗಾಗಿ ಈ ಒಗ್ಗಟ್ಟಿನಲ್ಲಿ ಬಲವಿದೆ. ಶಕ್ತಿಗಿಂತ ಯುಕ್ತಿ ಮೇಲು. ಶಕ್ತಿ ಇದೆ ಅಂತೇಳಿ ಮೇರಿದೇನೆ. ಸಹಜವಾಗಿ ಎಲ್ಲರ ಜೊತೆ ಹೊಂದ್ಕೊಂಡು ವಿವೇಕದಿಂದ ಬದುಕ್ತಾನೆ. ಇಲ್ಲದೆ ಇದ್ರೆ ಯಾವಾಗಲೂ ಖಂಡಿತ ಅವನು ನಾಶ ಆಗ್ತಾನೆ ಅನ್ನೋದು ಇದು ನೀತಿ ಅಲ್ವಾ? ನಮಸ್ಕಾರ.